ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹೂರ್ ರಾಣಾ 2ನೇ ದಿನ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದ್ರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಆದ್ರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದ್ರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನ ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರಪ್ರದೇಶದಲ್ಲಿ ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹೂರ್ ರಾಣಾ 2ನೇ ದಿನ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದ್ರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಆದ್ರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದ್ರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನ ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರಪ್ರದೇಶದಲ್ಲಿ ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹೂರ್ ರಾಣಾ 2ನೇ ದಿನ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದ್ರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಆದ್ರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದ್ರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನ ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರಪ್ರದೇಶದಲ್ಲಿ ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹೂರ್ ರಾಣಾ 2ನೇ ದಿನ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದ್ರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಆದ್ರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದ್ರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನ ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರಪ್ರದೇಶದಲ್ಲಿ ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹೂರ್ ರಾಣಾ 2ನೇ ದಿನ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದ್ರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಆದ್ರೆ ಕೊಟ್ಟಿರುವ ಪೆನ್ನಿನಿಂದ
ತನಗೆ ತಾನೇನಾದ್ರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನ ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರಪ್ರದೇಶದಲ್ಲಿ ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹವೂರ್ ರಾಣಾ 2ನೇ ದಿನ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದ್ರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಆದ್ರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದ್ರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನ ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರಪ್ರದೇಶದಲ್ಲಿ ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹವೂರ್ ರಾಣಾ 2ನೇ ದಿನ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದ್ರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಆದ್ರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದ್ರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನ ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರಪ್ರದೇಶದಲ್ಲಿ ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹವೂರ್ ರಾಣಾ 2ನೇ ದಿನ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದ್ರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನ ಪೂರೈಸಿದ್ದಾರೆ ಅಧಿಕಾರಿಗಳು. ಆದ್ರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದ್ರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನ ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರಪ್ರದೇಶದಲ್ಲಿ